ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ದ ಗೋಲ್ಡನ್ ಶೋಗೆ ಸ್ವಾಗತ. ನಾವು ಲೋಕಸಭಾ ಎಲೆಕ್ಷನ್ ಡಿಕ್ಲೇರ್ ಆದ ನಂತರ ನಮ್ಮ ಕರ್ನಾಟಕದ 28 ಕ್ಷೇತ್ರಗಳ ಒಂದು ಪರಿಚಯ ಹಾಗೂ ಯಾರು ಕಂಟೆಸ್ಟ್ ಮಾಡ್ತಾರೆ, ಯಾರು ವಿನ್ ಆಗಬಹುದು, ನಮ್ಮ ಚಾನಲ್ ಪ್ರಕಾರ ಯಾರು ವಿನ್ ಆಗದೇ ಇರ್ಬೋದು ಅನ್ನುವಂಥ ಒಂದು ಡಿಸ್ಕ್ರಿಪ್ಷನ್ ಅಂದರೆ ಒಂದು ವಿಶ್ಲೇಷಣೆ ನಾವು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಆ ಸೀರೀಸ್ನಲ್ಲಿ ನಾವು ಇವತ್ತು ಬಿಜಾಪುರ ಕ್ಷೇತ್ರದ ಒಂದು ವಿಷಯವನ್ನು ವಿಶ್ಲೇಷಣೆ ಮಾಡೋಣ. ಬಿಜಾಪುರ ಲೋಕಸಭಾ ಕ್ಷೇತ್ರ 7/5/2024ಗೆ ಇಲೆಕ್ಷನ್ನಿಗೆ ಹೋಗುತ್ತೆ, ಅಂದರೆ ನಾಡಿದ್ದು ಇಲೆಕ್ಷನ್ನಿಗೆ ಹೋಗುತ್ತೆ. ಈ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡುವವರು NDA ಅಥವಾ BJPಯಿಂದ ರಮೇಶ್ ಜಿಗಜಿಣಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಹಾಗೂ ಕಾಂಗ್ರೆಸ್ ಅಥವಾ ಇಂಡಿ ಅಲಯನ್ಸಿಂದ ರಾಜು ಅಂದರೆ HR ಅಲಗೂರ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಕಾನ್ಸ್ಟಿಟ್ಯೂಯೆನ್ಸಿ 1990ನಿಂದ ಕಂಟಿನ್ಯೂಸ್ ಆಗಿ 5 ಸಲ BJP ವಿನ್ ಆದ ಕ್ಷೇತ್ರ. ಇಲ್ಲಿ ಬೇರೆಯವರು ವಿನ್ ಆಗಲಿಲ್ಲ. 3 ಸಲ ಇದೇ ರಮೇಶ್ ಜಿಗಜಿಣಗಿ ಅವರು ವಿನ್ ಆಗಿದ್ದಾರೆ, ಮತ್ತು ಅದಕ್ಕಿಂತ ಮುಂಚೆ 2 ಸಲ ಯತ್ನಾಳ್ ಅವರು ವಿನ್ ಆಗಿದ್ದಾರೆ. ಸೊ ಈ ಕ್ಷೇತ್ರ, ಈ ಲೋಕಸಭಾ ಕ್ಷೇತ್ರ 8 MLA ಕಾನ್ಸ್ಟಿಟ್ಯೂನ್ಸಿಂದ ಒಳಗೊಂಡಿದೆ. ಇದರಲ್ಲಿ ಮುದ್ದೇಬಿಹಾಳ, ದೇವರಹಿಪ್ಪರ್ಗಿ, ಬಸವನ ಬಾಗೇವಾಡಿ, ಬಬಲೇಶ್ವರ, ನಾಗ್ತನ್, ಬಿಜಾಪುರ ಸಿಟಿ, ಇಂಡಿ ಹಾಗೂ ಸಿಂಧಗಿ, ಈ 8 ಕ್ಷೇತ್ರಗಳಿಂದ ಇದು ಒಂದು ಲೋಕಸಭಾ ಆಗಿದೆ. ಅಲ್ಲಿ ಇದಕ್ಕಿಂತ ಮೊದಲು, ಅಂದರೆ 2024ಗಿಂತ ಮೊದಲು 2019ನಲ್ಲಿ ಯಾರು ವಿನ್ ಆಗಿದ್ದಂದರೆ BJPಯಿಂದ ರಮೇಶ್ ಜಿಗಜಿಣಗಿ, ಇವರೇ ಈ ಕಂಟೆಸ್ಟ್ ಮಾಡ್ತಾ ಇರುವವರೇ. ಆವಾಗ 2019ನಲ್ಲಿ ವಿನ್ ಆಗಿದ್ದರು. 6,36,000 ವೋಟ್ ತೊಗೊಂಡು ವಿನ್ ಆಗಿದ್ದರು. ಅಂದರೆ 57.22% ವೋಟ್ ಶೇರ್ ಮಾಡಿದರು. ಟೋಟಲ್ ವೋಟ್ ಪೋಲಾದ ವೋಟಲ್ಲಿ 57.22%. ಆಮೇಲೆ JDSಯಿಂದ, ಆವಾಗ JDS ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ರು, JDSನಿಂದ ಸುನೀತಾ ಚೌಹಾಣ್ ಕಂಟೆಸ್ಟ್ ಮಾಡಿದರು. 2019ನಲ್ಲಿ ಅವರಿಗೆ 3,78,000 ವೋಟ್ ಬಂದಿತ್ತು, ಅಂದರೆ 34% ವೋಟು. ಅವರು ಸುನೀತಾ ಚೌಹಾಣ್ ಅವರು ಸೋತರು. ಆವಾಗ 2,58,000 ಮತಗಳ ಅಂತರದಿಂದ ಸೋತರು. ಅದಕ್ಕಿಂತನೂ ಒಂದು 5 ವರ್ಷ ಹಿಂದೆ ಹೋಗೋದಾದರೆ 2014ನಲ್ಲಿ ಕೂಡ ಈ ಕ್ಷೇತ್ರದಲ್ಲಿ ರಮೇಶ್ ಜಿಗಜಿಣಗಿ ಒನ್ಸ್ ಅಗೇನ್ BJPಯಿಂದ ವಿನ್ ಆಗಿದ್ದರು. 48.8% ವೋಟ್ ತೊಗೊಂಡು ವಿನ್ ಆಗಿದ್ದರು. ಆವಾಗ ಪ್ರಕಾಶ್ ರಾಥೋಡ್ ಅವರು ಕಾಂಗ್ರೆಸ್ನಿಂದ 41.58% ತೊಗೊಂಡು ಸೋತರು. ಆವಾಗ ಸೋಲಿನ ಅಂತರ 70,000. ನೋಡಿ, 2014ನಲ್ಲಿ 70,000ದಲ್ಲಿ ವಿನ್ ಆದರು ರಮೇಶ್ ಜಿಗಜಿಣಗಿ. 2019ನಲ್ಲಿ 2,58,000ದಿಂದ ವಿನ್ ಆದರು. ಇನ್ನು ಈ ಕ್ಷೇತ್ರದ ಬಗ್ಗೆ ಪಾಪ್ಯುಲೇಷನ್ ಅಂದರೆ ನಂಬರ್ ಆಫ್ ವೋಟರ್ಸ್ ನೋಡೋದಾದರೆ, ಟೋಟಲ್ ಇಲ್ಲಿ 19,19,000 ವೋಟರ್ಸ್ ಇದ್ದಾರೆ. ಅದರಲ್ಲಿ 9,43,000 ಫೀಮೇಲ್ ಅಂದರೆ ಮಹಿಳಾ ಮತದಾರರಿದ್ದಾರೆ, ಹಾಗೂ 9,76,000 ಮೇಲ್ ಮತದಾರರಿದ್ದಾರೆ, ಪುರುಷ ಮತದಾರರಿದ್ದಾರೆ. ಈ ಕಾನ್ಸ್ಟಿಟ್ಯೂಯೆನ್ಸಿ ಆ್ಯಸ್ ಯೂಶುವಲ್ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ್ ಮೆಜಾರಿಟಿ ಇರೋ ಥರನೇ ಈ ಕಾನ್ಸ್ಟಿಟ್ಯೂಯೆನ್ಸಿಲಿ ಕೂಡ ವೀರಶೈವ ಲಿಂಗಾಯತ್ ಪಾಪ್ಯುಲೇಷನ್ ಅಂದರೆ ವೋಟರ್ಸ್ ಇದು ಡಿಸಿಸಿವ್ ಫ್ಯಾಕ್ಟರ್, ನಿರ್ಣಾಯಕವಾಗಿದ್ದಾರೆ. ಕ್ಷೇತ್ರದಲ್ಲಿ ಸಾಧಾರಣ 6,07,000 ಲಿಂಗಾಯತ ಮತದಾರರಿದ್ದಾರೆ, ಮುಸ್ಲಿಂ 2,68,000 ಇದ್ದಾರೆ, ಹಾಗೂ ದಲಿತರಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ 5,76,000 ಇದ್ದಾರೆ, ಕುರುಬರಿದ್ದಾರೆ 2,36,000, ಹಾಗೂ ಅದರ್ಸ್ ಇತರೆ ಜಾತಿಯವರು 1,52,000 ಇದ್ದಾರೆ. ಇನ್ನು ಈ ಕಂಟೆಸ್ಟೆಂಟ್ ರಮೇಶ್ ಜಿಗಜಿಣಗಿ ಮತ್ತು ರಾಜು ಅಂದರೆ HR ಅಲಗೂರ್ ಅವರ ಪ್ಲಸ್ ಆರ್ ಮೈನಸ್ ನೋಡೋದಾದರೆ, ನಾವು ರಮೇಶ್ ಜಿಗಜಿಣಗಿಯವರ ಪ್ಲಸ್ ನೋಡೋದಾದರೆ, ಇವರು ಕಂಟಿನ್ಯೂಸ್ಲಿ 3 ಟರ್ಮ್ಸ್ ವಿನ್ ಆಗಿದ್ದಾರೆ. 2019, 2014 ಮತ್ತು 2009ನಿಂದ ಕಂಟಿನ್ಯೂಸ್ ಆಗಿ ಈ ಕ್ಷೇತ್ರವನ್ನು BJP ಪ್ರತಿನಿಧಿಸ್ತಾ ಇದ್ದಾರೆ. ಅವರು ಮೇಯ್ನ್ಲಿ ಈಗ ಪ್ರೆಸೆಂಟ್ಲಿ ಇವರು ಮೇಯ್ನ್ಲಿ ಮೋದಿ ಅಲೆಯಲ್ಲಿ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿ ಥರನೇ ಕರ್ನಾಟಕದಲ್ಲಿ
ಮೋದಿ ಹವಾ ನಂಬ್ಕೊಂಡಿದ್ದಾರೆ. ಮತ್ತು ಇವರಿಗೆ ಸ್ಟ್ರಾಂಗ್ ವಾಲಂಟಿಯರ್ಸ್ ಇದ್ದಾರೆ, ಕಾರ್ಯಕರ್ತರ ಪಡೆ ಬಿ ಜೆ ಪಿದು ಮತ್ತು ಹಿಂದುತ್ವ ಕಾರ್ಯಕರ್ತರು ಸ್ಟ್ರಾಂಗ್ ಆಗಿದ್ದಾರೆ. ಹಾಗೂ ಇವರು ಭಾಳ ಸಿಂಪಲ್ ಮನುಷ್ಯ, ಯಾವುದೇ ಕರಪ್ಷನ್ ಚಾರ್ಜಸ್ ಇಲ್ಲ. ಇದು ಜಿಗಜಿಣಗಿಯವರ ಪ್ಲಸ್ ಪಾಯಿಂಟ್. ಇನ್ನು ಜಿಗಜಿಣಗಿಯವರ ಮೈನಸ್ ಪಾಯಿಂಟ್ ಏನು ನೋಡೋಣ ಅಂದರೆ, ಅವರು ಈಗ 3 ಸಲ ವಿನ್ ಆದದ್ರಿಂದ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಅಂದರೆ ನಮ್ಮ ಲೆಕ್ಕದಲ್ಲಿ ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ. ಹಾಗೂ ಪಾರ್ಟಿ ಕೇಡರ್ನಲ್ಲಿ ಅಷ್ಟೊಂದು ಸಮನ್ವಯ ಇದ್ದಾಗೆ ಕಾಣೋದಿಲ್ಲ. ಸೆಕೆಂಡ್ ಲೈನ್, ಥರ್ಡ್ ಲೈನ್ ಲೀಡರ್ಶಿಪ್ಪಲ್ಲಿ ಮತ್ತು ವಾಲಂಟಿಯರ್ನಲ್ಲಿ ಸಮನ್ವಯ ಇದ್ದಂಗೆ ಕಾಣೋದಿಲ್ಲ. ಹಾಗೂ ಒಳ ಏಟು ಬೀಳುವ ಚಾನ್ಸಸ್ ಇದೆ. ಮತ್ತು 15 ವರ್ಷ ಸಂಸದರು ಮತ್ತು 1999ನಿಂದ ಕಂಟಿನ್ಯೂಸ್ BJP ಬರ್ತಾಯಿದ್ರು. ಹೇಳಿಕೊಳ್ಳುವಂಥ ದೊಡ್ಡ ಪ್ರಾಜೆಕ್ಟ್ಗಳು ಯಾವುದೂ ಬಿಜಾಪುರಕ್ಕೆ ಬರಲಿಲ್ಲ. ಇದು ಜಿಗಜಿಣಿಯವರ ಮೈನಸ್ ಪಾಯಿಂಟ್. ಇನ್ನು ನಾವು HR ಅಲ್ಗೂರವರ ಪ್ಲಸ್ ಪಾಯಿಂಟ್ ಏನು ನೋಡೋದಾದರೆ, ಆ್ಯಸ್ ಯೂಶ್ವಲ್ ಕರ್ನಾಟಕದ ಗೌರ್ಮೆಂಟು ಪಂಚ ಗ್ಯಾರಂಟಿ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇವ್ರ ಪ್ಲಸ್ ಪಾಯಿಂಟು. 6 MLAs ಮತ್ತು 2 ಮಿನಿಸ್ಟ್ರು ಆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿದ್ದಾರೆ, ಅದು ಅವರ ಪ್ಲಸ್ ಪಾಯಿಂಟು. ಮತ್ತು ಈ ಅಲ್ಗೂರವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪರ್ಸನ್, ಕಾರ್ಯಕರ್ತರ ಜೊತೆಗೆ ಕಾಂಟ್ಯಾಕ್ಟ್ಸ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗೂ 1 ಟೈಮ್ MLA ಆಗಿದ್ದರು ಮತ್ತು ಈಗ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ಕಾಂಗ್ರೆಸ್ಸಿನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದರು. ಇದು ಇವರ ಪ್ಲಸ್ ಪಾಯಿಂಟ್. ಆದರೆ ಇವರ ಮೈನಸ್ ಪಾಯಿಂಟ್ ಏನಂತ ನೋಡೋಕೆ ಹೋದರೆ, ಇವರು ಟೋಟಲಿ MP ಇಲೆಕ್ಷನ್ನಿಗೆ ಇನ್ಎಕ್ಸ್ಪೀರಿಯನ್ಸ್ಡ್, ಅಂದರೆ ಅನುಭವದ ಕೊರತೆ ಎದ್ದು ಕಾಣ್ತಾ ಇದೆ. ಮತ್ತು ನ್ಯೂ ಇಲೆಕ್ಷನ್ ರಾಜಕೀಯಕ್ಕೆ MPಗೆ ಹೊಸಬರಾಗಿದ್ದಾರೆ. ಮತ್ತು ಈ ಕ್ಯಾಂಪೇನಲ್ಲಿ ತುಂಬ ಹೈಲೈಟ್ ಆದಾಗ ಕಾಣೋದಿಲ್ಲ. ಜಿಗಜಿಣಗಿಯವರು ಎಷ್ಟು ಹೈಲೈಟ್ ಆಗ್ತಾ ಇದ್ದಾರೆ, ಇವರಷ್ಟು ಹೈಲೈಟ್ ಆದಾಗ ಕಾಣೋದಿಲ್ಲ. ಮತ್ತು ಅಭಿವೃದ್ಧಿ ಕಾರ್ಯ, ಈವನ್ ಈಗ ಪಂಚ ಗ್ಯಾರಂಟಿಯಿಂದ ನಮ್ಮ ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯ ಏನೂ ನಡೆದಿಲ್ಲ ಅನ್ನುವಂಥದ್ದು ಕೂಡ ಇವರಿಗೊಂದು ಮೈನಸ್ ಪಾಯಿಂಟ್ ಆಗಿ ಪರಿಗಣಿಸಬಹುದು. ಇಷ್ಟೆಲ್ಲ ವಿಶ್ಲೇಷಣೆ ಆದಮೇಲೆ ನಮ್ಮ ಚಾನಲ್ನವರು ಇವರಿಗೆ ಒಂದು ಇಬ್ಬರಲ್ಲಿ ವಿನ್ನಿಂಗ್ ಪರ್ಸೆಂಟೇಜ್ನಲ್ಲಿ ನೋಡೋದಾದರೆ, ಇಲ್ಲಿ ನೆಕ್ ಟು ನೆಕ್ ಕಾಂಪಿಟೇಷನ್ ಇದೆ. ಮೇಯ್ನ್ಲಿ ಮೋದಿ ಹವಾ ನಂಬ್ಕೊಂಡು ಅವರಿದ್ದಾರೆ, ಇವರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ನಂಬ್ಕೊಂಡು ಇವರಿದ್ದಾರೆ. ನಮ್ಮ ಚಾನೆಲ್ನವರು, ನಮ್ಮ ವಾಹಿನಿಯವರು, ನಾವು ತಯಾರು ಮಾಡಿಕೊಂಡ ಒಂದು ಇವರಿಗೆ ವಿನ್ನಿಂಗ್ ಪರ್ಸೆಂಟೇಜು ಅಂದರೆ, ಜಿಗಜಿಣಗಿಯವರಿಗೆ 52% ವಿನ್ನಿಂಗ್ ಚಾನ್ಸ್ ಕೊಡ್ತಾ ಇದ್ದೇವೆ. ಮತ್ತು ಅಲಗೂರವರಿಗೆ 48%, ಅಂದರೆ BJP ಮತ್ತು ಕಾಂಗ್ರೆಸ್ಸಿಗೆ 52 ವರ್ಸಸ್ 48% ಕೊಡ್ತಾ ಇದ್ದೇವೆ. ಇದು ಖಾಲಿ ನಮ್ಮ ಒಂದು ಲೆಕ್ಕಾಚಾರ, ನಾವು ನಮ್ಮ ಕೆಲವೆಲ್ಲ ಪ್ಯಾರಾಮೀಟರ್ಸ್ಗಳನ್ನಿಟ್ಟು ಮಾಡಿದ ಲೆಕ್ಕಾಚಾರ. ರಿಸಲ್ಟ್ ಏನೂ ಬರ್ಬೋದು, ಬಟ್ ನೆಕ್ ಟು ನೆಕ್ ಕಾಂಪಿಟೇಷನ್ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಬಿಜಾಪುರ ಕ್ಷೇತ್ರದ ಒಂದು ವಿಶ್ಲೇಷಣೆ ಆಗಿತ್ತು. ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಪೂರಾ ನೋಡಿ, ಎಂಡ್ ತನಕ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.